ಪಾಠದ ಹೆಸರು ಚಿಗುರು. ತರಗತಿ 3ನೇ ತರಗತಿ. ವಿಷಯ ಕನ್ನಡ. ಭಾಗ 1, ಪಾಠ 5. ಪಾಠದ ಹೆಸರು ಚಿಗುರು. ಚಿಗುರು. ಅಂದು ಶನಿವಾರ ಸಂಪಾದಕ ಮಂಡಳಿಯವರು ವಿದ್ಯಾರ್ಥಿಗಳಿಂದ ಬಂದ ಲೇಖನಗಳನ್ನು ಪರಿಶೀಲಿಸಿದರು. ಶನಿವಾರ ದಿನಪತ್ರಿಕೆಯ ಸಂಪಾದಕರು ಬಂದಿರುವಂತಹ ಲೇಖನಗಳನ್ನು ಸಂಗ್ರಹಣೆ ಮಾಡಿ ಪರಿಶೀಲನೆ ಮಾಡ್ತಾರೆ. ಅಂದರೆ ನೋಡ್ತಾರೆ ಯಾವುದು ಸರಿ, ಯಾವುದು ಚೆನ್ನಾಗಿದೆ ಅಂತ ಸಂಗ್ರಹಣೆ ಮಾಡಿ ಯಾವುದು ಚೆನ್ನಾಗಿರುತ್ತೋ ಅದನ್ನು ಉತ್ತಮ ಲೇಖನ ಅಂತ ಪರಿಗಣನೆ ಮಾಡಿ ಪತ್ರಿಕೆಯಲ್ಲಿ ಹಾಕಿ ಪ್ರಕಟಣೆಯನ್ನು ಮಾಡ್ತಾರೆ. ಆಗ ರಾಧಾ ಪತ್ರಿಕೆಯನ್ನು ನೋಡಿದಳು. ಕುತೂಹಲದಿಂದ ಓದಲು ಮುಂದಾದಳು. ಕೆಲವು ಲೇಖನಗಳನ್ನು ಸರಾಗವಾಗಿ ಓದಿದಳು. ಆದರೆ ಕೆಲವು ಲೇಖನಗಳನ್ನು ಓದಲು ಕಷ್ಟಪಟ್ಟಳು. ಏಕಿರಬಹುದು ಹೇಳಬಲ್ಲೆಯಾ? ಆಗಿದ್ದರೆ ಮೊದಲಿಗೆ ಈ ಪತ್ರಿಕೆಯನ್ನು ಓದು. ಮಕ್ಕಳೇ, ಒಂದು ಬಾಲಕಿ ಆ ದಿನಪತ್ರಿಕೆಯನ್ನು ನೋಡಿದಾಗ ಆಕೆ ತುಂಬ ಕುತೂಹಲದಿಂದ ಆ ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಲೇಖನಗಳನ್ನು ಓದ್ತಾಳೆ. ಕೆಲವೊಂದು ಸರಾಗವಾಗಿ ಓದ್ತಾಳೆ. ಸರಾಗ ಅಂತೇಳಿದರೆ ತಪ್ಪಿಲ್ಲದಂತೆ ಸರಾಗವಾಗಿ ಓದುವಂಥದ್ದು. ಇನ್ನು ಕೆಲವು ಲೇಖನಗಳನ್ನು ಕಷ್ಟಪಟ್ಟು ಓದ್ತಾಳೆ. ಯಾಕೆ ಅಂತ ಅಲ್ಲಿರುವ ಪದಗಳು ತುಂಬ ಕಷ್ಟಕರವಾದಂಥ ಆಗಿರುತ್ತೆ. ಮತ್ತು ಅಭ್ಯಾಸ ಇಲ್ಲದೆ ಇರುವಾಗ ಪದಗಳು ಕಷ್ಟ ಆಗಿರಬಹುದು ಅಂತ ನಾವು ಹೇಳಬಹುದು. ನೋಡಿ ಮಕ್ಕಳೇ, ಇದು ಮಾವಿನ ಹಣ್ಣುಗಳು. ಇವು ಮಾವಿನ ಹಣ್ಣುಗಳು. ಮಾವು ಹಣ್ಣುಗಳ ರಾಜ. ಮಾವು ಹಣ್ಣುಗಳ ರಾಜ. ಇದರಲ್ಲಿ ಬಾದಾಮಿ, ಕಸಿ, ಮಲಗೋಬ ಮುಂತಾದ ವಿಧಗಳಿವೆ. ಇವುಗಳಲ್ಲಿ ಬಾದಾಮಿ, ಕಸಿ, ಮಲಗೋಬ ಮುಂತಾದ ವಿಧಗಳನ್ನು ನಾವು ಮಾವಿನ ಹಣ್ಣುಗಳಲ್ಲಿ ನೋಡಬಹುದು. ಇವು ಬೇರೆ ಬೇರೆಯ ಜಾತಿಯ ಮಾವಿನ ಹಣ್ಣುಗಳ ಹೆಸರು. ಮಾವಿನ ಹಣ್ಣನ್ನು ನಾವು ಹಣ್ಣುಗಳ ರಾಜ ಎಂದು ಕರೆಯುತ್ತೇವೆ. ಮಕ್ಕಳೇ, ಈಗ ನಾವು ನೋಡೋಣ ಇಲ್ಲಿರುವಂತಹ ಚಿತ್ರ. ನಾವು ಈ ಚಿತ್ರವನ್ನು ನೋಡಿದಾಗ ಇದಕ್ಕೆ ಬಣ್ಣ ಹಚ್ಚಿದ್ರೆ ಇತ್ತು ಅಂತ ನಾವು ಅಂದ್ಕೊಳ್ತೀವಿ. ಅಂದರೆ ಇದು ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಚಿತ್ರ. ಅಲ್ಲಿ ಏನು ಬರುತ್ತೆ? ಚಿತ್ರಕ್ಕೆ ಬಣ್ಣ ಹಚ್ಚಿ ಅಂದರೆ ನಾವೇ ಮಾಡುವಂತಹ ಕೆಲಸ ಆಗಿರುತ್ತೆ. ಇನ್ನೊಂದು ಚಿತ್ರವನ್ನು ನೋಡಿದಾಗ ಇಲ್ಲಿ ಬಣ್ಣದ ಬಣ್ಣಗಳಿಂದ ಕೂಡಿರುವಂತಹ ಚಿತ್ರ. ಇದನ್ನು ನೋಡೋಕ್ಕೆ ತುಂಬ ಸುಂದರವಾಗಿದೆ. ಇನ್ನು ಪತ್ರಿಕೆಯಲ್ಲಿ ಬರುವಂತಹ ಸುಭಾಷಿತ ನೋಡೋದಾದರೆ ತ್ಯಾಗ, ಪ್ರೀತಿ, ಕರುಣೆ ಮತ್ತು ಪ್ರಾಮಾಣಿಕತೆಯೇ ನಿಜವಾದ ಶಿಕ್ಷಣ. ಇದನ್ನು ಹೇಳಿದವರು ಸ್ವಾಮಿ ವಿವೇಕಾನಂದ. ಶಿಕ್ಷಣವನ್ನು ನೋಡಬೇಕಾದ್ರೆ ನಾವು ತ್ಯಾಗದ ಬಗ್ಗೆ ತಿಳ್ಕೊಳಿಸ್ಬೇಕು, ಪ್ರೀತಿಯ ಬಗ್ಗೆ ಕೊಡಬೇಕು, ಕರುಣೆಯ ಬಗ್ಗೆ ಹೇಳ್ಕೊಡ್ಬೇಕಾಗಿರುತ್ತೆ. ಮತ್ತು ಪ್ರಾಮಾಣಿಕತೆಯಾಗಿ ಹೇಗೆ ಜೀವನದಲ್ಲಿ ಅಳವಡಿಸ್ಕೋಬೇಕು, ಹೇಗೆ ನಡಿಬೇಕು ಅನ್ನೋದು ಶಿಕ್ಷಣದ ಮೂಲಕ ನಾವು ಕೊಟ್ಟಾಗ ಅದು ನಿಜವಾದ ಶಿಕ್ಷಣ ಅಂತ ಕರೆಸಿಕೊಳ್ಳುತ್ತೆ. ಈ ಮಾತನ್ನು ಹೇಳಿದವರು ಸ್ವಾಮಿ ವಿವೇಕಾನಂದ. ಇದು ಸುಡುಕು. ಇದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಭಾಗ ಆಗಿರೋದ್ರಿಂದ ಇಂತಹವುಗಳನ್ನು ನಾವು ಮಾಡಿದಾಗ ನಮ್ಮಲ್ಲಿ ಸೃಜನಾತ್ಮಕ ಒಂದು ಕಲೆ ಬೆಳೆಕೊಳ್ಳುತ್ತೆ. ಮಕ್ಕಳಲ್ಲೂ ಸಹ ಇಂತಹಗಳನ್ನು ಮಾಡಿಸಿದಾಗ ಅವರಲ್ಲಿ ವಿವಿಧ ಆಲೋಚನೆಗಳು, ಹೊಸ ಹೊಸ ಆಲೋಚನೆಗಳು ಹುಟ್ಟಿಕೊಳ್ಳುತ್ತವೆ. ಇನ್ನು ಈ ಭಾಗಕ್ಕೆ ಸಂಬಂಧಪಟ್ಟಂತಹ ಮುಖ್ಯಾಂಶಗಳನ್ನು ನೋಡೋದಾದರೆ ನಾವು ಪಾಠದ ಹೆಸರನ್ನು ನೋಡಿದ್ವಿ, ಪಾಠದ ವಿವರಣೆಯನ್ನು ನೋಡಿದ್ವಿ, ಚಿತ್ರಕ್ಕೆ ಬಣ್ಣ ಹಚ್ಚುವುದರ ಬಗ್ಗೆ ತಿಳ್ಕೊಂಡ್ವಿ, ಹಾಗೂ ಸುಡುಕಿನ ಬಗ್ಗೆ ತಿಳ್ಕೊಂಡ್ವಿ.
ಈ ಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡೋದಾದರೆ ನಾವು ಪ್ರಶ್ನೆ 1, ರಾಧಾ ಏನನ್ನು ನೋಡಿದಳು? ಪ್ರಶ್ನೆ 2, ಹಣ್ಣುಗಳ ರಾಜ ಯಾರು? ಪ್ರಶ್ನೆ 3, ಮಾವಿನ ಹಣ್ಣುಗಳ ವಿಧಗಳನ್ನು ಬರೆಯಿರಿ. ಪ್ರಶ್ನೆ 4, ನಿಜವಾದ ಶಿಕ್ಷಣ ಯಾವುದು? ಪ್ರಶ್ನೆ 5, ಯಾವುದಾದರೂ ಒಂದು ಚಿತ್ರವನ್ನು ಬರೆದು ಬಣ್ಣ ಹಚ್ಚಿ. ಮಕ್ಕಳೇ, ಎಲ್ಲ ಪ್ರಶ್ನೆಗಳಿಗೂ ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ನೋಟ್ಬುಕ್ಕಲ್ಲಿ ಬರೀಬೇಕು. ಎಲ್ಲರಿಗೂ ಧನ್ಯವಾದಗಳು.